ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟೊತ್ತಿನಲ್ಲಿ ಎಲ್ಲೋದ್ರು? ಇಷ್ಟೊತ್ತಿನಲ್ಲಿ ಹೋಗಿದ್ರು ಭೂಮಿಕಾ? ಯಾಕೆ ಒಂಥರ ಇದ್ದೀರಲ್ಲ, ಏನಾಯ್ತು? ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಇವತ್ತು ಬೆಳಿಗ್ಗೆ ನಾನು ಮಗುನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾಕುಂತಲಾ ಮೇಡಮ್ ಅವ್ರ ಕಾಲ್ ಲಿಸ್ಟ್ ಅದೇ ಎಕ್ಸಾಕ್ಟ್ ಟೈಮಲ್ಲಿ ಅವರಿಬ್ರು ಮಧ್ಯೆ ತುಂಬಾ ಕಾಲ್ಸ್ಗಳು ಬಂದಿದೆ ಮೇಡಮ್. ಇದನ್ನ ಕಂಡಿಡಿಯಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಸೊಲ್ಯೂಷನ್ ಇದೆ. ಒಂದು ಬಗ್ ಲಿಂಕ್ ಯೂಸ್ ಮಾಡ್ತೀನಿ. ಬಗ್ ಲಿಂಕ್ ನ ಸೆಂಡ್ ಮಾಡಾಯ್ತು. ಹೇಳಿಜಿ, ಇವತ್ತು ರಾತ್ರಿ ನಮ್ಮ ಕಡೆಯ ಒಬ್ಬ ಹುಡುಗ ಬರ್ತಿರೋದೆ ಆ ಮಗುಗೊಂದು ಗತಿ ಕಾಣಿಸಕ್ಕೆ. ಈಗೆಲ್ಲ ಕ್ಲಿಯರ್ ಆಗ್ತದೆ. ಜಯದೇವ್ ಅವ್ರು ಮಾಡಿರೋ ಪ್ರತಿ ಕ್ರೈಮ್ ಅಲ್ಲಿ ನಿಮ್ ಪಾತ್ರ ಇತ್ತು. ಹೌದು. ಗೌತಮ್ ಹತ್ರ ಹೋಗಿ ಹೇಳ್ಬಿಡ್ತೀಯಾ? ಏನ್ರಿ ಹೇಳ್ತಾ ಇದ್ದೀರಾ? ನಿಜಾನ ಇದೆಲ್ಲ? ಇಂಥ ವಿಷಯದಲ್ಲಿ ನಾನು ನಿಮ್ಮ ಹತ್ರ ಸುಳ್ಳು ಹೇಳ್ತೀನ ಗೌತಮ್ ಅವ್ರೆ? ಅಲ್ಲ, ನನ್ಗೊಂದು ಮಾತು ಯಾಕೆ ಕೇಳಿಲ್ಲ ಮುಂಚೆನೆ? ನಾನು ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಆಮೇಲೆ ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ. ಆದ್ರೆ ಅಲ್ಲಾಗಿದ್ದೆ ಬೇರೆ. ಅಲ್ಲ, ಅಮ್ಮ ಹೀಗೆಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ರೀ? ಗೌತಮ್ ಅವ್ರೆ, ಶಾಕುಂತಲಾ ಅತ್ತೆ ನಾವು ಅನ್ಕೊಂಡ ಹಾಗಲ್ಲ. ಅವರಿಂದ ನಿಮಗೆ, ನಮ್ಮ ಮಗುಗೆ, ನನಗೆ, ನಮ್ಮೆಲ್ರಿಗೂ ಅಪಾಯ ಇದೆ. ನಾವ್ ಯಾರೂ ಸೇಫ್ ಇಲ್ಲ. ಈಗಲೂ ಅಷ್ಟೇ, ನಾನು ಇದನ್ನ ಹೋಗಿ ಗೌತಮ್ ಅವ್ರ ಹತ್ರ ಹೇಳ್ತೀನಿ ಅಂದಾಗ ಅವ್ರ ಅದ್ರ ಬಗ್ಗೆ ಕೇರೇ ಮಾಡಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು ನೀವು ಅವ್ರನ್ನ ಬಿಟ್ಕೊಡಲ್ಲ ಅಂತ. ನೋಡಿ, ನನಗೆ ಗೊತ್ತು ಇದೆಲ್ಲ ನಂಬೋದು ಅಷ್ಟು ಸುಲಭ ಅಲ್ಲ ಅಂತ. ಬಟ್ ಪ್ಲೀಸ್, ನೀವು ನನ್ನ ನಂಬಲೇಬೇಕು. ದಯವಿಟ್ಟು ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನಂಗೆ ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಬಟ್ ಹೇಗೆ ನಂಬೋದು? ನಿಮಗೆ ಸಾಕ್ಷಿ ಬೇಕಲ್ವಾ? ಹೇಳಿ. ಭೂಮಿಕಾಗೆ ಗೌತಮ್ ವಾಯ್ಸ್ ಅಲ್ಲಿ ನಾನೇ ಕಾಲ್ ಮಾಡಿಸಿ ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ಮುಟ್ಟಿಸ್ತೀನಿ. ಹೇಗೆ? ಟೆಕ್ನಾಲಜಿ ಆಮೇಲೆ ಏನಾಗುತ್ತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ನಾವ್ ಹೇಳಿ ಜಾಗ ಕೋಡ್ ಬರ್ತಾಳೆ. ಅಲ್ಲೇ ಅವಳ ಕತೆನ ಸೈಲೆಂಟ್ ಆಗಿ ಮುಗಿಸ್ಬಿಡೋಣ. ಏನ್ ಗೌತಮ್, ಇಷ್ಟು ಬೆಳಗ್ಗೆನೆ ಬಂದು ಎಬ್ಬಿಸ್ತಾ ಇದೆಯಾ? ಏನಾಯ್ತು? ಭೂಮಿಕಾಗೆ ಗೌತಮ್ ವಾಯ್ಸ್ ಅಲ್ಲಿ ನಾನೇ ಕಾಲ್ ಮಾಡಿಸಿ ನಮ್ಮ ಫ್ಯಾಕ್ಟರಿಗೆ ಬೆಂಕಿ ಬಿದ್ದಿದೆ ಅಂತ ವಿಷಯ ಮುಟ್ಟಿಸ್ತೀನಿ. ಆಮೇಲೆ ಏನಾಗುತ್ತೆ ಅಂದ್ರೆ ಎದ್ನೋ ಬಿದ್ನೋ ಅಂತ ನಾವ್ ಹೇಳಿ ಜಾಗ ಕೋಡ್ ಬರ್ತಾಳೆ. ಅಲ್ಲೇ ಅವಳ ಕತೆನ ಸೈಲೆಂಟ್ ಆಗಿ ಮುಗಿಸ್ಬಿಡೋಣ. ಪ್ಲಾನ್ ಚೆನ್ನಾಗಿದೆ, ಬಟ್ ಯಾವುದೇ ಕಾರಣಕ್ಕೂ ಅವಳಿಗೆ ಡೌಟ್ ಬರಬಾರ್ದು. ಏನ್ ಗೌತಮ್ ಇದು? ನೀವ್ ಹೇಳ್ಬೇಕಮ್ಮ, ನಿಮ್ದೇ ಕಾಲ್ ರೆಕಾರ್ಡಿಂಗ್ ಇದು. ಏನು ನಿಮ್ಮ ಉದ್ದೇಶ? ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಾ? ಯಾವ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ದೀರಾ? ಏನ್ ಮಾತಾಡ್ತಿದ್ದೆ ಗೌತಮ್? ಇದೆಲ್ಲ ನಾನ್ ಮಾಡಿಸಿದ್ದು ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ಕಾಲ್ ರೆಕಾರ್ಡಿಂಗ್ ಇದೆಯಲ್ಲಮ್ಮ, ಇದಕ್ಕೇನು ಹೇಳ್ತೀರಾ? ಸುಳ್ಳು ಅಂತ ಹೇಳ್ತೀನಿ. ಹಾಗಾದ್ರೆ ಇದು ನಿಮ್ಮ ವಾಯ್ಸ್ ಅಲ್ವಾ? ನನ್ನ ವಾಯ್ಸ್ ತರ ಇದೆ, ಆದ್ರೆ ನಾನ್ ಮಾತಾಡಿಲ್ಲ. ಅಲ್ಲ ಗೌತಮ್, ಈ ನಡುವೆ AI ಬಂದ್ಮೇಲೆ ಏನೆಲ್ಲ ಬೇಕಾದ್ರೂ ಮಾಡ್ಬೋದು. ಮೊನ್ನೆ ನಾನು ನ್ಯೂಸಲ್ಲಿ ನೋಡಿದೆ, ಅದು ಯಾವುದೋ ತೀರೋಗಿರೋ ಸಿಂಗರ್ ವಾಯ್ಸ್ ಇಟ್ಕೊಂಡು ಹೊಸ ಸಾಂಗೇ ಮಾಡಿಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನನ್ನ ವಾಯ್ಸ್ ಇಟ್ಕೊಂಡು ಈ ಥರ ಫೇಕ್ ಕಾನ್ವರ್ಸೇಷನ್ ಮಾಡೋಕ್ಕಾಗಲ್ವಾ? ಬಟ್ ನೀನು ನನ್ನ ವಾಯ್ಸ್ ಕೇಳಿದ್ಯಾ ಅಷ್ಟೇ. ನಾನು ಮಾತಾಡಿದ್ನ ನೀನು ಕಣ್ಣಾರೆ ನೋಡಿದ್ಯಾ? ಮತ್ತೆ ಇದನ್ನೆಲ್ಲ ಹೇಗೆ ನಂಬ್ತೀಯಾ?
ನೀನು ನನ್ನನ್ನು ನಂಬೇಕಾಗಿತ್ತು, ನಿಮ್ಮಮ್ಮನ ನಂಬೇಕಾಗಿತ್ತು ತಾನೆ. ನೋಡು ಗೌತಮ್, ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಕ್ರಿಯೇಟ್ ಮಾಡಿರೋದು. ಅಷ್ಟಕ್ಕೂ ನಾನಾಗ್ಲಿ ಜಯ ಆಗ್ಲಿ ಮಗುಗೆ ಯಾಕೆ ಅಪಾಯ ಮಾಡಬೇಕು? ಅದರಿಂದ ನಮಗೇನ್ ಸಿಗತ್ತೆ? ಆದ್ರೆ ಇದಕ್ಕೂ ಮುಂಚೆ ಆ ಜಯದೇವು ಮನೆಯವ್ರ ವಿರುದ್ಧ ಮನೆ ಹಾಳು ಕೆಲಸ ಮಾಡಿದಾನಲ್ವಾ? ಮಾಡಿದಾನೆ, ಆದ್ರೆ ಅವನು ದುಡುಕಿ ಮಾಡಿದಾನೆ. ಆದ್ರೆ ಇದರಲ್ಲಿ ನನ್ನ ಹೆಸರು ಯಾಕೆ ಬರ್ತಾ ಇದೆ? ಮತ್ತೆ ಸುಮ್ನೆ ನಿಮ್ ವಿರುದ್ಧ ಭೂಮಿಕಾ ಯಾಕೆ ಆರೋಪ ಮಾಡ್ತಾರೆ? ಯಾಕಂದ್ರೆ ಬೇಸಿಕಲಿ ಅವಳಿಗೆ ನನ್ನನ್ನು ಕಂಡ್ರೆ ಆಗೋದಿಲ್ಲ. ಅದಕ್ಕೆ ನೋಡು ಗೌತಮ್, ಕೆಲವು ವಿಷಯಗಳು ನಿನ್ನ ಹತ್ರ ಹೇಳಬಾರ್ದು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಏನೋ ಹೇಳಿದ್ಲು ಅಂತ ನೀನ್ ಬಂದು ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆಯಾ ನೋಡು. ಅದಕ್ಕೆ ಹೇಳ್ತಾ ಇದ್ದೀನಿ. ನೋಡು ಗೌತಮ್, ಭೂಮಿಕಾ ಮದುವೆ ಆಗಿ ಈ ಮನೆಗೆ ಬಂದಾಗ್ಲಿಂದ ನನ್ನನ್ನು ಕಂಡ್ರೆ ಆಗಲ್ಲ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಮಿಡಲ್ ಕ್ಲಾಸಿಂದ ಬಂದವಳು ಅಂತ ನಾನು ಅವಳನ್ನ ದೂರ ಇಡಬೇಕು. ಆದ್ರೆ ಇಲ್ಲಿ ಉಲ್ಟಾನೇ ಆಗ್ತಾ ಇದೆ. ಅವಳ ಮನ್ಸಲ್ಲಿ ಏನಿದೆ ಅಂತ ಅವಳೇ ಹೇಳಬೇಕು. ಒಟ್ಟಿನಲ್ಲಿ ಅವಳಿಗೆ ನನ್ನ ಕಂಡ್ರೆ ಆಗಲ್ಲ. ಏನಾದ್ರೂ ಮಾಡಿ ಈ ಮನೆಯಿಂದ ಆಚೆ ಹಾಕಬೇಕು. ಅದಕ್ಕೆ ಅವಳು ಹೀಗೆಲ್ಲ ಮಾಡ್ತಾ ಇರೋದು. ಇಲ್ಲ ಮಾಮ್, ನಾನು ಯಾವತ್ತೂ ನಿಮ್ಮ ಹತ್ರ ಅವ್ರು ಆ ರೀತಿ ನಡ್ಕೊಂಡಿದ್ದು ನೋಡೇ ಇಲ್ವಲ್ಲ. ಅದೆಲ್ಲ ನೋಡಕ್ಕೆ ನೀನ್ ಯಾವಾಗ ಮನೇಲಿದೆ? ಯಾವಾಗ ನೋಡಿದ್ರು ಆಫೀಸು ಮೀಟಿಂಗ್ ಅಂತ ಮುಳುಗೋಗಿರ್ತೀಯ. ಅದಕ್ಕೆ ಇದೆಲ್ಲ ನಿನ್ ಗಮನಕ್ಕೆ ಬಂದಿಲ್ಲ. ನಾನು ಇದು ಎಲ್ಲ ಮನೆಯಲ್ಲಿ ನಡೆಯೋ ಅತ್ತೆ ಸೊಸೆ ಜಗಳ. ಇದು ನಾನು ನಿನ್ನ ಹತ್ರ ಹೇಳಿ ನಿನ್ ಮನ್ಸು ಯಾಕೆ ಹಾಳು ಮಾಡ್ಬೇಕು ಅಂತ ಹೇಳಿಲ್ಲ. ಆದ್ರೆ ಅವಳು ಇದನ್ನ ಇಷ್ಟು ದೊಡ್ಡದು ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವಳಿಗೆ ನನ್ನ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತಿತ್ತು. ಆದ್ರೆ ಈ ಮಟ್ಟಿಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ವಿರುದ್ಧವಾಗಿ ಇಂಥ ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾಳೆ ಅಂತ ನನ್ನ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀನು ರೆಕಾರ್ಡಿಂಗ್ ಕೇಳಿಸಿದಾಗ ನನಗೆ ಹೇಗಾಯ್ತು ಗೊತ್ತಾಗೋತ. ತುಂಬಾನೇ ನೋವಾಗೋಯ್ತು. ಅದು ಅದು ನೀನ್ ನಂಬಿದೆಲ್ಲ, ಅದು ನನಗೆ ಜಾಸ್ತಿ ನೋವು ಕೊಡ್ತಾ ಇರೋದು. ಹೀಗೆಲ್ಲ ಮಾಡಿ ನೀನ್ ನನ್ನನ್ನು ಮಾತ್ರ ಅವಮಾನ ಮಾಡ್ತಾ ಇಲ್ಲ, ತಾಯಿ ಸ್ಥಾನಕ್ಕೆ ಅವಮಾನ ಮಾಡ್ತಾ ಇದೆಯಾ. ನಿಮ್ಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಅವಮಾನ ಮಾಡಿದ್ಯಾ. ಇಷ್ಟು ವರ್ಷ ನಿಮಗೋಸ್ಕರ, ಈ ಮನೆಗೋಸ್ಕರ ನನ್ನ ಆಯುಸನ್ನ ಸವಿಸಿದ್ದೀನಲ್ಲ, ಅದಕ್ಕೆ ಅವಮಾನ ಮಾಡಿದ್ಯಾ. ನನ್ನ ಖುಷಿನ, ನನ್ನ ಸ್ವಾರ್ಥನ ಎಲ್ಲ ಬದಿಗಿಟ್ಟು ಇಷ್ಟೆಲ್ಲ ತ್ಯಾಗ ಮಾಡಿದ್ನಲ್ಲ, ಅದಕ್ಕೆ ಅವಮಾನ ಮಾಡಿದ್ಯಾ ನೀನು.